ಧುರಂಧರ್ 2 ಸಿನಿಮಾ ದೊಡ್ಡ ಒಂದು ಸುನಾಮಿ ಎಬ್ಸಿರುವಂಥದ್ದು ಬಾಕ್ಸ್ ಆಫೀಸ್‌ನಲ್ಲಿ. ಇದರ ಮುಂದೆ ಬೇರೆ ಸಿನಿಮಾಗಳೇ ಇಲ್ಲ ಅನ್ನುವ ಅರ್ಥದಲ್ಲಿ ರಾಮ್ ಗೋಪಾಲ್ ವರ್ಮಾ ಅವರು ತಮ್ಮ ಅಭಿಪ್ರಾಯವನ್ನು ಹೇಳ್ಕೊಂಡಿರುವಂಥದ್ದು. ಸೂಪರ್ ಸ್ಟಾರ್ ರಜನಿಕಾಂತ್ ಈ ಚಿತ್ರವನ್ನು ಬಾಕ್ಸ್ ಆಫೀಸ್ ಬಾಪ್ ಅಂತ ಹೇಳಿ ಭಾರತೀಯ ಪ್ರತಿಯೊಬ್ಬರು ಈ ಸಿನಿಮಾ ನೋಡಬೇಕು ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಕನ್ನಡದ ಹಿರಿಯ ನಟಿ ತಾರಮ್ಮ ಅಥವಾ ತಾರಾ ಅನುರಾಧ ಅವರು ಕೂಡ ಈ ಚಿತ್ರವನ್ನು ನೋಡಿ ತಮ್ಮ ಅಭಿಪ್ರಾಯವನ್ನು ಬರ್ಕೋತಾರೆ. ಸೊ ಈ ಥರದ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದಂಥ ಸಿನಿಮಾ ಕೇವಲ 5 ದಿನದಲ್ಲಿ 500 ಕೋಟಿ ಕ್ಲಬ್ಬನ್ನು ಸೇರಿರುವಂಥದ್ದು. ವಿಶ್ವದಾದ್ಯಂತ ಅಂತ ಬಂದಾಗ ಈ ಚಿತ್ರ 800 ಕೋಟಿ ಮೇಲೂ ಹೋಗಿರುವಂಥದ್ದು. ಇನ್ನೇನು ಕೆಲವು ದಿನದಲ್ಲಿ ಈ ಚಿತ್ರ 1000 ಕೋಟಿನೂ ಕೂಡ ಬಾಚಿಸುತ್ತೆ ಅನ್ನುವಂಥ ಲೆಕ್ಕಾಚಾರ ಈಗಲೇ ಶುರು ಆಗಿರುವಂಥದ್ದು. ಈ ಒಂದು ಚಿತ್ರದಲ್ಲಿ ದೇಶಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಭಾರತ ದೇಶಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ಆದಿತ್ಯ ಧರ್ ನಿರ್ದೇಶಕರೇನಿದ್ದಾರೆ ಅವರು ಇಲ್ಲಿ ಹೇಳಿರುವಂಥದ್ದು. ತುಂಬ ವಿಶೇಷವಾಗಿ ಯಾವ್ಯಾವ ಥರ ಪಾಕಿಸ್ತಾನದಲ್ಲಿ ಆಗಿತ್ತು, ಏನೆಲ್ಲ ಪ್ಲ್ಯಾನ್ ಆಗಿತ್ತು, ಸೊ ಈ ಥರದ್ದೆಲ್ಲ ವಿಚಾರಗಳನ್ನು ಈ ಸಿನಿಮಾದಲ್ಲಿ ಹೇಳಿರುವಂಥದ್ದು. ಪಾರ್ಟ್ 1ನಲ್ಲಿ ಒಂದು ರೀತಿ ಹೇಳಿದರೆ ಪಾರ್ಟ್ 2ದಲ್ಲಿ ಮತ್ತೊಂದು ರೀತಿ ಹೇಳಿರುವಂಥದ್ದು. ಈಗ ನಾನು ಪಾರ್ಟ್ 2 ಬಗ್ಗೆನೇ ಹೇಳ್ತಾ ಇರೋದು, ಅದು ಕಲೆಕ್ಷನ್ ವಿಚಾರ. ಸೊ ಆ ಥರದ ಈ ಒಂದು ಸಿನಿಮಾ 106 ಕೋಟಿಯನ್ನು ಸಾಕಷ್ಟು ಸ್ಪೀಡಲ್ಲಿ ಬಾಚಿಕೊಂಡಿರುವಂಥದ್ದು ಅಥವಾ ಕಲೆಕ್ಷನ್ ಮಾಡಿರುವಂಥದ್ದು ಅಂತ ಹೇಳಿ ನಾವು ಹೇಳ್ಬೋದು. ಸೊ 500 ಕೋಟಿ 5 ದಿನದಲ್ಲಾಗಿರುವಂಥದ್ದು, 400 ಕೋಟಿ 4 ದಿನದಲ್ಲಾಗಿರುವಂಥದ್ದು, 300 ಕೋಟಿ 2-3 ದಿನದಲ್ಲಿ ಆಗಿರುವಂಥದ್ದು. ಈ ಥರ ಒಂದು ಸ್ಪೀಡಲ್ಲಿ ಹೋಗ್ತಾ ಇರುವಂಥ ಚಿತ್ರ. ಸೊ ಇನ್ನೇನು ಕೆಲವೇ ದಿನದಲ್ಲಿ ಈ ಚಿತ್ರ ತನ್ನದೇ ಆದ ಒಂದು ಹೊಸ ದಾಖಲೆಯನ್ನು ಮಾಡುತ್ತೆ. ಸದ್ಯಕ್ಕೆ ಈ ಸಿನಿಮಾದ ಕ್ರೇಜ್ ತುಂಬಾ ಇದೆ, ಪೀಕಲ್ಲಿದೆ. ಇದರ ಮುಂದೆ ಯಾವ ಸಿನಿಮಾ ಬಂದರೂ ಕೂಡ ನಿಲ್ಲಲ್ಲ ಅನ್ನೋ ರೇಂಜಿಗೆ ಈ ಒಂದು ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಕಮಾಲ್ ಮಾಡ್ತಿದೆ. ಆದರೆ ಈ ಚಿತ್ರಕ್ಕೆ ಮಿಕ್ಸ್ ರೆಸ್ಪಾನ್ಸ್ ಬಂದಿರುವಂಥದ್ದು. ಮತ್ತೊಂದು ರೀತಿ ಕೆಲವ್ರಿಗೆ ಈ ಚಿತ್ರ ಇಷ್ಟ ಆದರೆ, ಇನ್ನೊಂದು ರೀತಿ ಈ ಚಿತ್ರ ಬೇರೆ ಬೇರೆ ರೀತಿಯಲ್ಲಿ ಫೀಲ್ ಆಗುತ್ತೆ. ಸೊ ಭಾರತದ ಹೆಮ್ಮೆಯ ಸಿನಿಮಾ ಅಂಥೇಳಿ ಅವರಿಗೆ ಅನ್ಸೋಕ್ಕೆ ಶುರು ಆಗುತ್ತೆ. ಸೊ ಆ ಥರದ ಈ ಸಿನಿಮಾ ರಣವೀರ್ ಸಿಂಗ್ ಅವರ ಅಭಿನಯ, ಸಂಜಯ್ ದತ್ ಅವರ ಅಭಿನಯ, ಸಾರಾ ಅರ್ಜುನ್ ಅವರ ಅಭಿನಯ, ಹಾಗೆಯೇ ಟೆಕ್ನಿಕಲಿ ಆಸ್ಪೆಕ್ಟ್ಸ್ ಏನಿದೆ ಅದು ಕೂಡ ಪ್ರೇಕ್ಷಕರಿಗೆ ಇಷ್ಟ ಆಗಿರುವಂಥದ್ದು. ಒಂದು ರೀತಿ ಒಂದು ಕಂಪ್ಲೀಟ್ ಹೈ ಕ್ವಾಲಿಟಿ ಇರುವಂಥ ಬಾಲಿವುಡ್ ಸಿನಿಮಾ, ಭಾರತದ ಸಿನಿಮಾ ಅಂಥೇಳಿ ಅಭಿಪ್ರಾಯಗಳು ಬರ್ತಾ ಇದೆ. ಸೊ ಈ ಚಿತ್ರದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇಷ್ಟು 5 ದಿನಕ್ಕೆ. ಇನ್ನು ಮುಂದಿನ ದಿನಗಳು ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ನಮಸ್ಕಾರ.